ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ಒಂದು ಕಾಮನ್ ಕ್ವೆಶ್ಚನ್ ಬರೋದು ನಮ್ಮ OPD ಏನು, ಮೇಡಮ್ ನಮ್ಮ ರಿಲೇಷನ್ಸ್ ಎಲ್ಲ ಹೇಳ್ತಾರೆ ತುಂಬ ಸಣ್ಣ ಇದೆ ನಿಮ್ಮ ಮಗುಗೆ, ಸರಿಯಾಗಿ ಊಟ ಕೊಡ್ತಾ ಇಲ್ವಾ, ನಮ್ಗೆ ಫುಲ್ ಬೇಜಾರಾಗುತ್ತೆ. ನಮ್ಮ ಅತ್ತೆ ಮಾವ ಎಲ್ಲ ಇರ್ತಾರೆ, ಅವ್ರು ಹೇಳ್ತಾರೆ ನೀನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ನೀವು ವರ್ಕ್ಗೆ ಹೋಗ್ತೀರಾ, ಅದಕ್ಕೆ ಮಗು ಈ ಥರ ಇದೆ ಅಂತ. ಫಸ್ಟ್ ಆಫ್ ಆಲ್, ಸಣ್ಣ ಇರೋದು ತಪ್ಪಲ್ಲ, ಅದೇ ಆ ಥರನೇ ಇರಬೇಕು. ಸಣ್ಣ ದಪ್ಪ ನಮ್ಮ ಮೈಂಡಲ್ಲಿ ಇರೋದು. ಹಿಂದಿನ ಕಾಲದಲ್ಲಿ 50 ವರ್ಷ ಹಿಂದೆ ಇಂಡಿಯಾದಲ್ಲಿ ಫ್ಯಾಮಿನ್ ಅಂತ ಕಾಮನ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಸರಿಯಾಗಿ ಪೋಷಣೆ ಸಿಗಲ್ಲ, ಎಲ್ಲರಿಗೂ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಯಾವ ಫ್ಯಾಮಿಲೀಸಲ್ಲಿ ಚೆನ್ನಾಗಿ ಊಟ ಕೊಡ್ತಾ ಇದ್ರು, ಅವ್ರು ಚೆನ್ನಾಗಿ ಹೆಲ್ತಿಯಾಗಿರ್ತಾ ಇದ್ರು. ಅದಕ್ಕೋಸ್ಕರ ಹೆಲ್ತ್ ಅಂದರೆ ಸ್ವಲ್ಪ ವೆಯ್ಟ್ ಇದ್ರೆ ಒಳ್ಳೆಯದು, ಹೆಲ್ತಿ ಅಂತ ಆ ಟೈಮಲ್ಲಿ ಅದು ಕರೆಕ್ಟ್ ಆಗಿತ್ತು. ಇವಾಗ ವಿ ಆರ್ ಇನ್ ದ ವರ್ಲ್ಡ್ ಆಫ್ ಅಬಂಡೆನ್ಸ್, ತುಂಬ ಜಾಸ್ತಿ ಊಟ ಇರೋ ಟೈಮಲ್ಲಿ ಇದ್ದೀವಿ. ಇಂಥ ಟೈಮಲ್ಲಿ ಹೆಲ್ತ್ ಅಂದರೆ ಸಣ್ಣ ಇರೋದು, ಕರೆಕ್ಟಾಗಿ ವೆಯ್ಟ್ ಇರೋದು ಹೆಲ್ತ್. ನಿಮ್ಗೊಂದು ವಿಷಯ ಗೊತ್ತಾ, ಒಂದು ಸ್ಕೂಲ್ ಚೈಲ್ಡು ಈ ಥರ ಕೈ ಮೇಲೆ ಎತ್ತಿದ್ರೆ ಇಲ್ಲಿ ಅವ್ರದ್ದು ಪಕ್ಕೆ ಕಾಣಿದ್ರೆ ಅದು ನಾರ್ಮಲ್, ಆ ಥರ ಕಾಣಬೇಕು. ಆ ಥರ ಕಾಣೋದಿಲ್ಲ ಅಂದರೆ ಏನು, ಅಲ್ಲಿ ಜಾಸ್ತಿ ಫ್ಯಾಟ್ ಇದೆ ಅಂತ ಅರ್ಥ. ಎಲ್ಲರೂ ಅನ್ಕೊಂತಾರೆ, ಅಯ್ಯೋ ಅದು ಮೂಳೆ ಎಲ್ಲ ಕಾಣ್ತಾ ಇದೆ ಮೇಡಮ್, ಅದು ತುಂಬ ಸಣ್ಣ. ಯಾರು ಹೇಳಿದ್ರು ಸಣ್ಣ? ನೀವು ಗ್ರೋತ್ ಚಾರ್ಟಲ್ಲಿ ನೋಡಿದ್ದೀರಾ? ನೋಡಿ, ಇದು ಗ್ರೋತ್ ಚಾರ್ಟ್. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇಲ್ಲಾಂದ್ರೆ WHO ಅಲ್ಲಿಂದ ಕೊಡೋ ಸ್ಟ್ಯಾಂಡರ್ಡೈಸ್ಡ್ ಗ್ರೋತ್ ಚಾರ್ಟ್. ಇದರಲ್ಲಿ ವೆಯ್ಟ್ ತಗೊಂಡು ಏಜ್ ಪ್ರಕಾರ ನಾವು ಪ್ಲಾಟ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಮಗು ನಾರ್ಮಲ್ ರೇಂಜಲ್ಲಿ ಇದೆಯಾ, ಇಲ್ಲ ತುಂಬ ಲೋವರ್ ರೇಂಜಲ್ಲಿ ಇದೆಯಾ, ಇಲ್ಲ ಹೈಯರ್ ರೇಂಜಲ್ಲಿ ಇದೆಯಾ ಅಂತ. ಅದು ವೆರಿ ಇಂಪಾರ್ಟೆಂಟ್. ನಮ್ಮ ಮಗು 12 kgs ಇದೆ, ಆದರೆ ಅವ್ರ ಮಗು 14 kgs ಇದೆ, ಆ ಥರ ಕಂಪೇರ್ ಮಾಡಬಾರ್ದು. ಇಟ್ ಈಸ್ ಯೂಸ್ಲೆಸ್. ವಿ ಹ್ಯಾವ್ ಟು ಸಿ ಮಗುದು ಲೈಫ್ ಸ್ಟೈಲ್ ಹೇಗಿದೆ, ಮಗು ಹೇಗೆ ಊಟ ಮಾಡ್ತಾ ಇದೆ, ಎಷ್ಟು ಆಕ್ಟಿವ್ ಆಗಿದೆ, ಆ್ಯಂಡ್ ಎಷ್ಟು ಸತಿ ಇನ್ಫೆಕ್ಷನ್ಸ್ ಬರ್ತಾ ಇದೆ. ವೆಯ್ಟ್ ಮಾತ್ರ ಅಲ್ಲ, ಅವ್ರದ್ದು ಒಳಗಡೆ ಇರೋ ಶಕ್ತಿ ಹೇಗಿದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇಗಿದೆ, ಅದೆಲ್ಲ ನೋಡಿನೇ ಹೆಲ್ತ್ ಇಂಡೆಕ್ಸ್ ಅಂತ ಒಂದಿದೆ. ಆವಾಗ ಆ ಮಗು ಹೆಲ್ತಿಯಾಗಿದೆ ಅಂತ ಹೇಳ್ಬೋದು. ಬರೀ ವೆಯ್ಟಿಂದ ಯು ಕೆನಾಟ್ ಡಿಸೈಡ್. ಸೊ ಸಣ್ಣ ಇರೋ ಮಕ್ಕಳಿಗೆ ಬಂದಾಗ ನಾವು ಯಾವಾಗಲೂ ಫಸ್ಟ್ ಅವ್ರದ್ದು ವೆಯ್ಟ್, ಹೈಟ್ ತಗೊಂಡು ಗ್ರೋತ್ ಚಾರ್ಟಲ್ಲಿ ಪ್ಲಾಟ್ ಮಾಡಿ, ಪೇರೆಂಟ್ಸ್ದು ಹೈಟ್ ವೆಯ್ಟ್ ನೋಡ್ತೀವಿ. ಪೇರೆಂಟ್ಸ್ ಇಬ್ಬರು ಕುಳ್ಳಿಗಿದ್ದಾರೆ ಆ್ಯಂಡ್ ಸಣ್ಣ ಇದ್ದರೆ ಅವ್ರ ಮಕ್ಕಳು ಹೇಗೆ ತುಂಬ ಟಾಲ್ ಇರ್ತಾರೆ? ಇಲ್ಲ ಅಲ್ವಾ? ಜೆನೆಟಿಕ್ ಆಗಿ ಅದು ಸ್ವಲ್ಪ ಫಾಲೋ ಆಗುತ್ತೆ. ಅದ್ರ ಜೊತೆ ಅವ್ರದ್ದು ಆಹಾರ, ಅವ್ರದ್ದು ಎಕ್ಸಸೈಸ್, ವ್ಯಾಯಾಮ ಅವೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಇವಾಗ ಹೊಸದಾಗಿ ತುಂಬಾನೇ ಕಾಮನ್, ಈ ಟೀನೇಜರ್ಸ್ ಅವರು ಬರ್ತಾರೆ. ಅವರು ಏನು ಹೇಳ್ತಾರೆ, ಮೇಡಮ್ ತುಂಬ ದಪ್ಪ ಇದ್ದಾಳೆ, ಇವಾಗ ಸಣ್ಣ ಮಾಡಿಸ್ಬೇಕು. ಅರೆ, ಚಿಕ್ಕ ಮಗು ಇದ್ದಾಗ ನಾವು ದಪ್ಪ ಮಾಡಿಸ್ಬೇಕು, ಆಮೇಲೆ ಅವ್ರನ್ನ ಟಕ್ಕಂತ ಸಣ್ಣ ಮಾಡಿಸ್ಬೇಕು, ಯಾಕಂದರೆ ಅದು ಚೆನ್ನಾಗಿ ಕಾಣಲ್ಲ. ಸಣ್ಣ ದಪ್ಪ ಮಾಡೋದು ಇಟ್ಸ್ ನಾಟ್ ಇಂಪಾರ್ಟೆಂಟ್, ಹೆಲ್ತಿಯಾಗಿರಬೇಕು. ಸೊ ಟೀನೇಜರ್ಸು ಬಂದಾಗ ನಾವು ಇದೇ ಮಾಡ್ತೀವಿ. ನಾವು ಗ್ರೋತ್ ಚಾರ್ಟಲ್ಲಿ ಪ್ಲಾಟ್ ಮಾಡಿಬಿಟ್ಟು ನಾವು ಹೇಳ್ತೀವಿ, ನೋಡಿಮ್ಮ ಇದು ಮೋರ್ ದೆನ್ 85th ಸೆಂಟೈಲ್ ಆರ್ 98th ಸೆಂಟೈಲ್ ನಿಮ್ಮ BMI ಅಂತ. ನಿಮ್ಮ ಹೈಟ್ಗೆ ಇಷ್ಟು ವೆಯ್ಟ್ ಇರಬೇಕು, ಈ ಹೈಟ್ಗೆ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಇದೆ. ಅದಕ್ಕೋಸ್ಕರ ನಾವು ಅದನ್ನು ನಾಟ್ ಜಸ್ಟ್ ರೆಡ್ಯೂಸ್, ಅದನ್ನು ಕಂಟ್ರೋಲ್ ಮಾಡಬೇಕು. ಫಸ್ಟ್ ನಾವೇನು ನೋಡ್ತೀವಿ ಅಂದರೆ ವೆಯ್ಟ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ನಾವು ಲೈಫ್ ಸ್ಟೈಲ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಆ ವೆಯ್ಟ್ ಹೇಗೆ ಬಂತು, ಹೆಲ್ತಿ ಲೈಫ್ ಸ್ಟೈಲಿಂದನಾ, ಕರೆಕ್ಟ್ ಎಕ್ಸಸೈಸ್ ಮಾಡ್ತಾ ಇದ್ದಾರಾ, ಕರೆಕ್ಟಾಗಿ ICMR ಚಾರ್ಟ್ ಪ್ರಕಾರ ಆ ಫುಡ್ ಪ್ಲೇಟ್ ಇದೆಯಾ, ಇವೆಲ್ಲ ನೋಡಿನೇ ನಾವು ಡಿಸೈಡ್ ಮಾಡ್ಬೋದು. ಸೊ ವೆಯ್ಟ್ ಇಸ್ ನಾಟ್ ಜಸ್ಟ್ ಇಂಪಾರ್ಟೆಂಟ್, ವಾಟ್ ಈಸ್ ಬಿಹೈಂಡ್ ದ ವೆಯ್ಟ್, ಲೈಫ್ ಸ್ಟೈಲ್, ಜೀವನ ಶೈಲಿ, ಅದು ವೆರಿ ಇಂಪಾರ್ಟೆಂಟ್.